ನಗರದ ಬಿಟಿಎಂ ಲೇಔಟ್ನಲ್ಲಿ ಮೂಲವ್ಯಾಧಿಗೆ ಸಂಬಂಧಿಸಿದ ಚಿರಾಗ್ ಗ್ಲೋಬಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೊಂದು ಸದ್ಯದಲ್ಲೇ ತಲೆ ಎತ್ತಲಿದೆ. ಚಿರಾಗ್ ಗ್ಲೋಬಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಶಂಕುಸ್ಥಾಪನೆಯು ಮಾರ್ಚ್ 4ರ ಸೋಮವಾರದಂದು ಸಂಜೆ 6 ಗಂಟೆಗೆ ನೆರವೇರಿದ್ದು, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಯಾಕಂದರೆ ಬೇರೆ ಬೇರೆ ರೋಗದಲ್ಲಿ ಇರುವಂಥ ನ್ಯೂನತೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ವಿಶೇಷವಾಗಿ ಇನ್ವೆಸ್ಟಿಗೇಟ್ ಮಾಡಿ ಬೇರೆ ಬೇರೆ ಆಸ್ಪತ್ರೆಯನ್ನು ಈ ಸಂಸ್ಥೆಯವರು ಓಪನ್ ಮಾಡಿದ್ದಾರೆ. ಬೆಂಗಳೂರಿನ ಜನತೆಗೆ ಅವರು ಭಾಳ ಸಹಾಯ ಮಾಡ್ತಾ ಇದ್ದಾರೆ ಇದರ ವಿಚಾರ. ಅದೇ ರೀತಿ ಇವತ್ತು ಒಂದು ಹೊಸ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಆಸ್ಪತ್ರೆಯಲ್ಲಿ ಗುದದ್ವಾರಕ್ಕೆ ಸಂಬಂಧಪಟ್ಟಂಥ ಕೆಲವು ರೋಗದ ಬಗ್ಗೆ ಇವರು ಅಧ್ಯಯನ ಮಾಡಿ ಅದಕ್ಕೆ ಹೊಸ ರೀತಿಯ ಟ್ರೀಟ್ಮೆಂಟನ್ನು ಕಂಡು ಹಿಡಿದು ಈ ಆಸ್ಪತ್ರೆ ಮುಖಾಂತರ ಬೆಂಗಳೂರಿನ ಜನತೆಗೆ ಅದರಿಂದ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಭಾಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ. ಬೆಂಗಳೂರಿನ ಜನತೆಗೆ ಈ ಆಸ್ಪತ್ರೆಯಿಂದ ಸಹಾಯವಾಗಲಿ ಅಂತ ಆಶಿಸ್ತೇನೆ. ಡಾಕ್ಟರ್ ರಾಜಶೇಖರ್ ಅವರು ಚಿರಾಗ್ ಗ್ಲೋಬಲ್ ಆಸ್ಪತ್ರೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದರ ವಿಶೇಷತೆ ಏನಂದರೆ ಪೈಲ್ಸಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಇಲ್ಲಿ ಆದ್ಯತೆ ಕೊಡ್ತಾ ಇದ್ದಾರೆ. ಆಲೋಪತಿನಲ್ಲಿ ಮತ್ತು ಈ ಒಂದು ಪೈಲ್ಸ್ ಸಂಬಂಧಪಟ್ಟ ಹಾಗೆ ಅನೇಕ ವೈದ್ಯರುಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲದೇ ಇರ್ತಕ್ಕಂಥವರು ಕೂಡ ಟ್ರೀಟ್ಮೆಂಟ್ ಕೊಟ್ಟು ಜನಕ್ಕೆ ಸಾಕಷ್ಟು ಹಣನೂ ಕಳ್ಕೊಂಡಿದ್ದಾರೆ. ಮತ್ತು ಪೈಲ್ಸು ಸಮಸ್ಯೆನೂ ಪರಿಹಾರ ಆಗಲ್ಲ. ಇವತ್ತು ತಜ್ಞ ವೈದ್ಯರು ಮತ್ತು ರಾಜಶೇಖರ್ ಅವರು ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಿತಿ ಹೊಂದಿರತಕ್ಕಂಥವರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿಯಿಂದ ಪೈಲ್ಸು ಕೂಡ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಒಳ್ಳೆಯ ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ. ಮತ್ತು ಇಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಅವರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಈ ಒಂದು ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ. ಅದೇ ರೀತಿ ಜನಕ್ಕೂ ಕೂಡ ಪೈಲ್ಸ್ ಬಂದಿರತಕ್ಕಂಥವ್ರಿಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಆರೋಗ್ಯವಂತರಾಗಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ಸಚ್ಚಿದಾನಂದ್ ಅಂತ, ವಿಶ್ರಾಂತ ಕುಲಪತಿ ಡಾಕ್ಟರ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು. ಇವತ್ತು ಸಂಜೆ ನಾನು ಈ ಚಿರಾಗ್ ಆಸ್ಪತ್ರೆ ಇನಾಗ್ರೇಷನ್ ಪ್ರೋಗ್ರಾಮ್ ಬಂದಿದ್ದೀನಿ. ಇದೊಂದು ಯುನೀಕ್ ಆಸ್ಪತ್ರೆ. ಬೇರೆ ರೀತಿಯ ಎಲ್ಲ ಆಸ್ಪತ್ರೆಗಳಿಗಿಂತ ಇದು ವಿಭಿನ್ನವಾಗಿದೆ. ಯಾಕಂತಂದರೆ ಡಾಕ್ಟರ್ ರಾಜಶೇಖರ್ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸಬ್ಜೆಕ್ಟು ಭಾಳ ವಿಭಿನ್ನವಾದ್ದು. ಯಾರೂ ಇದಕ್ಕೆ ಕೈ ಹಾಕೋದಿಲ್ಲ. ಅಂಥದ್ರಲ್ಲಿ ಇವರು ಭಾಳ 25-30 ವರ್ಷಗಳ ಹಿಂದೆ ಅದರ ಬಗ್ಗೆ ಆಸಕ್ತಿ ವಹಿಸಿ ಆ ಸಬ್ಜೆಕ್ಟನ್ನು ಹೆಚ್ಚು ಬೆಳೆಸ್ಕೊಂಡು ಹೋಗಿದ್ದಾರೆ. ಪ್ರಾಕ್ಟಾಲಜಿ ಅಂಥೇಳಿ ಇದು ಒಂದು ಇನ್ಸ್ಟಿಟ್ಯೂಟ್ ಆಫ್ ಪ್ರಾಕ್ಟಾಲಜಿ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡೆವಲಪ್ ಆಗಲಿ ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತೇನೆ. ಇಲ್ಲಿ ನಾವು ಏನೇ ವಿದ್ಯೆ ಕಲಿತರೂ ಕೂಡ ಅದನ್ನು ನಾವು ಬೇರೆಯವ್ರಿಗೆ ಹಂಚಬೇಕು. ಆಗ ವಿದ್ಯೆ ಬೆಳೆಯುತ್ತೆ, ಸಬ್ಜೆಕ್ಟು ಬೆಳೆಯುತ್ತೆ. ಆ ರೀತಿಯಲ್ಲಿ ನಾನು ರಾಜಶೇಖರ್ ಅವರು ರಿಕ್ವೆಸ್ಟ್ ಮಾಡೋದೇನೆಂತಂದರೆ ಒಂದು ಕರಿಕ್ಯುಲಮ್ ಡೆವಲಪ್ ಮಾಡಿಕೊಂಡು ಇನ್ಸ್ಟಿಟ್ಯೂಟ್ ಇನ್ನೂ ಡೆವಲಪ್ ಆಗಲಿಕ್ಕೆ ಫೆಲೋಶಿಪ್ ಪ್ರೋಗ್ರಾಮ್ಸನ್ನು ಸ್ಟಾರ್ಟ್ ಮಾಡಲಿ. ಯಾಕಂದರೆ ಇಲ್ಲಿ ಬೇರೆ DNB ಆಗಲಿ MD ಆಗಲಿ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಫೆಲೋಶಿಪ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಮುಂದೆ ಒಳ್ಳೆಯದಾಗುತ್ತೆ. ನಾಲೆಜ್ ಅವ್ರು ಕಲಿತದ್ದು ಅವರ ಎಕ್ಸ್ಪೀರಿಯೆನ್ಸನ್ನು ಬೇರೆಯವ್ರಿಗೆ ದಾರಿ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಸಬ್ಜೆಕ್ಟ್ ಬೆಳೆಯುತ್ತೆ. ಇವರೇನು ಒಳ್ಳೆಯ ಸರ್ವಿಸನ್ನು ಮಾಡಿದ್ದಾರೆ, ಅದು ಬೇರೆಯವ್ರಿಗೂ ಲಭ್ಯ ಆಗೋ ರೀತಿಯಲ್ಲಿ ಬೇರೆಯವ್ರ ಮೂಲಕ ಅದು ಹರಡೋ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವ್ರಿಗೆಲ್ಲ ರೀತಿಯಲ್ಲಿ ಶುಭವಾಗಲಿ. ಅವ್ರಿಗೆ, ಅವ್ರ ಮನೆಯವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಆಸ್ಪತ್ರೆ ಮುಂದೆ ಹೆಚ್ಚಿನ ಸೇವೆಯನ್ನು ಜನತೆಗೆ ಕೊಡಲಿ ಅನ್ನೋ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.
3 ದಶಕಗಳಿಂದ ನಮ್ಮ ಆಸ್ಪತ್ರೆ ಈ ಪೈಲ್ಸು, ಫಿಶರ್ಸು, ಫಿಸ್ಚುಲಾ, ಪ್ರೊಲ್ಯಾಪ್ಸ್ ಅಂತ ಈ ಗುದದ್ವಾರ ರೋಗಗಳಿಗೆ ಒಳ್ಳೆಯ ಚಿಕಿತ್ಸೆ ಅಂದರೆ ಸ್ಪೆಷಾಲಿಟಿ ಇದು ನಾನು 3 ದಶಕಗಳಿಂದ ಮಾಡ್ತಾಯಿದ್ದೀನಿ. ಕರ್ನಾಟಕದಲ್ಲಿ ನಮ್ಮದೇ ಫಸ್ಟು ಯೂನಿಟ್ಟು ಒಂದು ಹಾಸ್ಪಿಟ್ಲ್, ಅದಕ್ಕೆ ಒಂದು ಬೇರೆ ಆಸ್ಪತ್ರೆ ಅಂತ ಮಾಡಿ 30,000ಕ್ಕಿಂತ ಹೆಚ್ಚು ಜನಗಳಿಗೆ ಅದರಲ್ಲಿ ನಾವು ಶಸ್ತ್ರಚಿಕಿತ್ಸೆಗಳು ಮಾಡಿ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ತುಂಬ ಖುಷಿಯಾಗಿ ಜನಗಳು ಹೋಗಿದ್ದಾರೆ. ಈಗ ಚಿರಾಗ್ ಗ್ಲೋಬಲ್ ಹಾಸ್ಪಿಟ್ಲ್ ಅಂತ ಇನ್ನೂ ದೊಡ್ಡ ಲೆವೆಲಲ್ಲಿ, ಗ್ಲೋಬಲ್ ಲೆವೆಲಲ್ಲಿ ರಿಸರ್ಚ್ ಮಾಡಿ ನಮ್ಮದೇ ಆದ ಹೊಸ ಹೊಸ ಆಧುನಿಕ ಯಂತ್ರಗಳಾಗಲಿ, ತಾಂತ್ರಿಕ ಇದಾಗಲಿ ಎಲ್ಲರನ್ನೂ ಡೆವಲಪ್ ಮಾಡಿ ನಮ್ಮ ದೇಶದಲ್ಲೇ ಅಲ್ಲ, ಇದು ಇಡೀ ಪ್ರಪಂಚದಲ್ಲೇ ಲೀಡಿಂಗ್ ಸೆಂಟರ್ಸ್ ಆಗಬೇಕು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಂದ್ಬಿಟ್ಟು ಈಗ ನನಗೆ ತಿಳಿದಿದ್ದಾಗೆ ಈ ಡಿಪಾರ್ಟ್ಮೆಂಟ್ ಅಂದರೆ ಗುದದ್ವಾರ ರೋಗಗಳಿಗೆ ಇರೋ ಒಂದು ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅನ್ನೋದು ಪ್ರಪಂಚದಲ್ಲೇ ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಹಾಸ್ಪಿಟಲ್ಸ್ ಆ್ಯಂಡ್ ನಾಟ್ ಓನ್ಲಿ ಇನ್ ಸೈಜ್ ಬಟ್ ಇನ್ ದಿ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್. ಆಮೇಲೆ ಇನ್ನೊಂದು ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಇಟ್ ಶುಡ್ ಬಿ ದಿ ವರ್ಲ್ಡಲ್ಲೇ, ಗ್ಲೋಬಲಲ್ಲೇ ಒಂದು ನಂಬರ್ 1 ಆಗಬೇಕು ಅಂತ ಇದು ನನ್ನ ಆಸೆ. ಇದಕ್ಕೆಲ್ಲರೂ ಜಾಯಿನ್ ಆಗಿ ಒಂದು ಟೀಮ್ ಡೆವಲಪ್ ಆಗಿದೆ, ಇನ್ನೂ ಮುಂದಕ್ಕೆ ಬರೆಯುತ್ತೆ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತಿದ್ದೇನೆ.